ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 87. ಪಾಪು, ನೀನು ಮಧ್ಯಾಹ್ನ ಊಟ ಮಾಡಿಲ್ಲ. ದೋಸೆ ಹಾಕ್ಕೊಡ್ತೀನಿ, ತಿನ್ನುವಿಯಂತೆ ಪದ್ಮಾವತಿಯವರು ಎಂದಾಗ, ಬೇಡ ಅಜ್ಜಿ, ಯಾಕೋ ಹೊಟ್ಟೆ ಹಸಿವಿಲ್ಲ, ಸುಳ್ಳಾಡಿದಳು. ಹೊಟ್ಟೆಗೆ ಮೋಸ ಮಾಡಬಾರ್ದು ಪಾಪು ಎಂದವರೇ ದೋಸೆ ಮಾಡಿ ತಾವೇ ಮೊಮ್ಮಗಳಿಗೆ ತಿನ್ನಿಸಿದರು. ಅಜ್ಜಿ, ಮಮ್ಮಿ ಮತ್ತು ಪಪ್ಪ ಇನ್ನೂ ಬಂದಿಲ್ವಲ್ಲ? ಕೊಂಚ ಗಾಬರಿಯಿಂದ ನುಡಿದ ಖ್ಯಾತಿಗೆ, ಬರ್ತಾರೆ ಪಾಪು, ಹೆಚ್ಚು ಚಿಂತೆ ಮಾಡಬೇಡ ಎಂದರು. ಸರಿ ಎಂಬಂತೆ ತಲೆ ಆಡಿಸಿದವಳು, ನಿಮ್ಮ ಕೈ ತುತ್ತು ತಿಂದು ತುಂಬ ದಿನವಾಗಿತ್ತು, ಥ್ಯಾಂಕ್ಸ್ ಅಜ್ಜಿ ಎಂದು ಅವರನ್ನು ಲಘುವಾಗಿ ಆಲಂಗಿಸಿದಳು. ಅಷ್ಟರಲ್ಲೇ ಕಾರು ಬಂದ ಸದ್ದಾಯಿತು. ನಿಮ್ಮ ತಾತ ಬಂದರು ಅನಿಸುತ್ತೆ, ಪದ್ಮಾವತಿಯವರು ಎಂದಾಗ, ತಾತನನ್ನು ಮಿಸ್ ಮಾಡ್ಕೊಂಡ್ರಾ ಅಜ್ಜಿ? ತುಂಟ ದನಿಯಲ್ಲಿ ಕೇಳಿದಳು ಸ್ತುತಿ. ಹಾಂ, ಅವರು ಆಫೀಸಿಗೆ ಹೋಗದೆ ಕೆಲವು ವರ್ಷಗಳೇ ಆಗಿತ್ತಲ್ಲ. ಪ್ರತಿದಿನ ಪ್ರತಿ ಕ್ಷಣ ಜೊತೆಯಲ್ಲೇ ಇರ್ತಿದ್ವಿ. ಇವತ್ತು ಅವರಿಲ್ಲದೆ ಒಂದು ಖಾಲಿತನ ಅನುಭವವಾಗಿದ್ದಂತೂ ಸತ್ಯ ಎಂದವರೇ, ನಿಂಗೂ ಮದುವೆ ಆಗಲಿ, ಅವಾಗ ಗೊತ್ತಾಗುತ್ತೆ ಎಂದು ನಕ್ಕರು ಪದ್ಮಾವತಿಯವರು. ಆ ಕ್ಷಣ ಅವಳಿಗೆ ಯುದಿತ್ ನೆನಪಾದ. ಅವಳ ಮೊಗದಲ್ಲಿ ಕಿರುನಗೆ ಮೂಡಿತು. ಆಗಲೇ ಕನಸು ಕಾಣ್ತಿದ್ಯಾ ಸ್ತುತಿ? ಖ್ಯಾತಿ ಛೇಡಿಸಿದಾಗ, ಅಕ್ಕ ಎಂದು ರಾಗ ಎಳೆದವಳು, ನೀನು ಅಜ್ಜಿ ಜೊತೆ ಸೇರಿಕೊಂಡು ನನ್ನ ಆಡ್ಕೋತಿದ್ಯಾ? ನನ್ನ ಮದುವೆಗೆ ಇನ್ನೂ ತುಂಬ ವರ್ಷಗಳಿವೆ, ಮೊದಲು ನಾನು ಸಿಹಿ ಆಗಬೇಕು ಎಂದಳು ಮುಖವುಬ್ಬಿಸಿ. ನೀನಾದರೂ ಪಪ್ಪನಾಸೆನ ನೆರವೇರಿಸು ಸ್ತುತಿ, ಗಂಭೀರವಾಗಿ ನುಡಿದಳು ಖ್ಯಾತಿ. ಅಜ್ಜಿ ಮತ್ತು ಮೊಮ್ಮಕ್ಕಳ ಮಾತುಕತೆ ಜೋರಾಗಿ ಸಾಗ್ತಿದೆ. ಆಗಷ್ಟೇ ಬಂದ ಲಕ್ಷ್ಮೀಕಾಂತರವರು ನಗುತ್ತಾ ನುಡಿದರೆ, ಹೇಗೆ ಏನೋ ಮಾತಾಡ್ತಿದ್ವಿ ಎಂದ ಪದ್ಮಾವತಿಯವರು, ರೀ, ನೀರು ತಗೊಳ್ಳಿ ಎಂದರು. ನೀರು ಕುಡಿದು ಕೊಂಚ ಸುಧಾರಿಸಿಕೊಂಡವರು, ಸ್ನಾನ ಮಾಡಿ ಬರ್ತೀನಿ, ಊಟ ರೆಡಿ ಮಾಡು. ತುಂಬ ದಿನಗಳಾಯ್ತಲ್ಲ ಆಫೀಸಿಗೆ ಹೋಗದೆ, ಅದಕ್ಕೆ ಇರಬೇಕು, ಸ್ವಲ್ಪ ಸುಸ್ತು ಎಂದವರು ತಮ್ಮ ಕೋಣೆಯತ್ತ ನಡೆದಿದ್ದರು. ಲಕ್ಷ್ಮೀಕಾಂತರವರು ಸ್ನಾನ ಮುಗಿಸಿ ಬಂದಾಗ ಪದ್ಮಾವತಿಯವರು ಅವರಿಗೆ ಊಟ ಬಡಿಸಿದರು. ಊಟವಾದ ನಂತರ ಸ್ವಲ್ಪ ಹೊತ್ತು ಟಿವಿ ನೋಡಿ ತದನಂತರ ತಮ್ಮ ಕೋಣೆಯತ್ತ ನಡೆದಿದ್ದರವರು. ಪಾಪು, ಮಕ್ಕಳಿಗೂ ಊಟ ಬಡಿಸೋಣ ಪದ್ಮಾವತಿಯವರು ಎಂದಾಗ, ಸರಿ ಅಜ್ಜಿ ಎಂದ ಖ್ಯಾತಿ ಆಜ್ಞಾ ಹಾಗೂ ಅದ್ವಿಕ್ನ ಕರೆದವಳು ಇಬ್ಬರಿಗೂ ಕೈ ತುತ್ತು ನೀಡಿದಳು. ಊಟವಾದ ನಂತರ ಇಬ್ಬರು ಕಾರ್ಟೂನ್ ನೋಡುತ್ತಾ ಕುಳಿತರೆ, ಅಜ್ಜಿ, ನಾವು ಊಟ ಮಾಡೋಣ, ನಂಗೆ ಹಸಿವಾಗ್ತಿದೆ ಎಂದಳು ಸ್ತುತಿ. ಸರಿ ಪುಟ್ಟ ಎಂದವರೇ, ಪಾಪು ನೀನು ಕೂತ್ಕೋ ಎಂದು ಖ್ಯಾತಿಯ ಬಳಿ ಹೇಳಿದಾಗ, ನಂಗೆ ಹಸಿವಿಲ್ಲ ಅಜ್ಜಿ, ನೀವು ಊಟ ಮಾಡಿ ಎಂದವಳು ಮಕ್ಕಳ ಜೊತೆ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ಮಕ್ಕಳಿಬ್ಬರು ಕಾರ್ಟೂನ್ ನೋಡುತ್ತಾ ಹಾಗೆ ನಿದ್ದೆಗೆ ಜಾರಿದರು. ಪುಟ್ಟ ಆಜ್ಞಾಳನ್ನು ಎತ್ತಿಕೊಂಡವಳು ತಮ್ಮ ಕೋಣೆಯತ್ತ ನಡೆದಿದ್ದಳು. ಅದ್ರತ್ಗೆ ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿದವ ರಾತ್ರಿ ಆದರೂ ಎದ್ದಿರಲಿಲ್ಲ. ಮಗಳನ್ನು ಅವನ ಪಕ್ಕ ಮಲಗಿಸಿದವಳೆ ಅವಳ ಹಣೆಗೆ ತುಟಿಯೊತ್ತಿದಳು. ಈಗವಳ ನೋಟ ತನ್ನ ಪತಿಯ ಕಡೆಗೆ. ಅವನ ಸನಿಹ ಹೋದವಳು ಅವನ ಹಣೆಯ ಮೇಲಿದ್ದ ಪುಡಿಗೂದಲನ್ನು ಸರಿಸಿ, ನೀನು ನನ್ನವನು ಇಡಿ, ನೀನು ನಂಗೆ ಬೇಕು, ಆದಷ್ಟು ಬೇಗ ನಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡ್ಕೋತೀನಿ ಎಂದು ಮನದಲ್ಲೇ ನುಡಿದವಳು ಅವನ ನೆತ್ತಿಗೆ ಚುಂಬಿಸಿದಳು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅವನನ್ನು ಕಣ್ತುಂಬಿಕೊಂಡವಳು ಹೊರಗಡೆ ಬಂದಾಗ ಸ್ತುತಿ ಅವಳತ್ತ ತುಂಟ ನಗು ಬೀರಿದಳು. ಯಾಕೆ ಹೀಗೆ ನಗ್ತಿದ್ಯಾ? ಹೋಗಿ ಓದ್ಕೋ ಸಣ್ಣದಾಗಿ ಗದರಿದಳು ಖ್ಯಾತಿ. ನಾನು ಬೆಳಗ್ಗೆ ಬೇಗ ಎದ್ದು ಓದ್ತೀನಿ ಅಕ್ಕ, ನಿನ್ನ ಓದು ಹೇಗೆ ನಡೀತಿದೆ ಎಂದು ಕಣ್ಣು ಹೊಡೆದಳು. ಸ್ತುತಿ, ಏನಾಗಿದೆ ನಿಂಗೆ? ನನ್ನ ಓದು ಯಾವಾಗಲೂ ಮುಗ್ದಿದೆ, ಯಾಕೆ ಏನೇನೋ ಮಾತಾಡ್ತಿದ್ಯಾ ಎಂದು ಕೇಳಿದಾಗ, ಅಕ್ಕ, ನಾನು ಆ ಓದಿನ ಬಗ್ಗೆ ಕೇಳಲಿಲ್ಲ, ಈ ಓದಿನ ಬಗ್ಗೆ ಕೇಳಿತು ಎಂದಳು ಕೋಣೆಯತ್ತ ತೋರಿಸಿ. ಖ್ಯಾತಿ ಅವಳತ್ತ ಪ್ರಶ್ನಾರ್ಥಕ ನೋಟ ಬೀರಿದಾಗ, ಅದೇ ಪ್ರೀತಿ ಕೂಡ ಒಂದು ಕೋರ್ಸ್ ಅಲ್ವಾ? ಟಫ್ ಕೋರ್ಸ್. ಕೆಲವರು ಪಾಸ್ ಆಗ್ತಾರೆ, ಇನ್ನು ಕೆಲವರು ಫೇಲ್ ಆಗ್ತಾರೆ. ನೀನು ಸಿಲೆಬಸ್ ಟಫ್ ಇದೆ ಅಂದ್ಕೊಂಡು ಸುಮ್ಮನಿದ್ದು ಬಿಡಬೇಡ, ಹಾರ್ಡ್ ವರ್ಕ್ ಮಾಡು, ಎಷ್ಟೇ ಕಷ್ಟವಾದರೂ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಬೇಕು ನೀನು ಎಂದು ನಕ್ಕವಳೆ. ನೀನು ಆಜ್ಞಾಪುಟ್ಟಿನ ಮಲಗಿಸಲು ಬಂದವಳು ಎಷ್ಟು ಹೊತ್ತಾದರೂ ಕೆಳಗಡೆ ಬರಲಿಲ್ವಲ್ಲ, ಅದಕ್ಕೆ ನಾನು ನಿನ್ನನ್ನು ಹುಡ್ಕೊಂಡು ಬಂದಾಗ ನೀನು ಭಾವನ್ಗೆ ಎಂದು ಮಾತು ನಿಲ್ಲಿಸಿದವಳು ತುಸು ನಾಚಿದಂತೆ ನಟಿಸಿ, ನೀನು ಭಾವನ್ಗೆ ಪಪ್ಪಿ ಕೊಡೋದನ್ನು ನಾನು ನೋಡಿದೆ ಎಂದಳು.
ಮಕ್ಕಳು ಹಾಗೆಲ್ಲ ಗಂಡ ಹೆಂಡತಿ ರೂಮಿಗೆ ಬರಬಾರ್ದು ಎಂದಳು ಮುಜುಗರವಾದರೂ ತೋರಗೊಡದೆ. ಯಾರು ಮಕ್ಕಳು? ನಾನು ಮೇಜರ್ ಆಗಿದ್ದೀನಿ ಗೊತ್ತಾ ಎಂದವಳೆ. ಆದರೂ ಅಕ್ಕ, ಮಲಗಿರುವಾಗ ಕೊಡೋದಕ್ಕಿಂತ ಎಚ್ಚರವಾದಾಗಲೇ ಕೊಟ್ಟಿದ್ರೆ ನೀನು ಈ ಸಬ್ಜೆಕ್ಟ್ನಲ್ಲಿ ಸುಲಭವಾಗಿ ಪಾಸ್ ಆಗ್ತಿದ್ದೀಯೇನೋ ಎಂದು ಕಣ್ಣು ಮಿಟುಕಿಸಿದಳು. ಅವಳ ಕಿವಿ ಹಿಡಿದವಳು, ಚಿಕ್ಕ ಹುಡುಗಿ ಎಷ್ಟು ಮಾತಾಡ್ತೀಯ ಕಣೆ, ನಿಂಗೆ ಬಾಯಿ ನೋವಾಗಲ್ವಾ ಎಂದಾಗ, ಅಕ್ಕ ನಾನು ಚಿಕ್ಕ ಹುಡುಗಿ ಅಲ್ಲ, ನನ್ನ ಕಿವಿ ಬಿಟ್ಟು ಬಾವನ ಕಿವಿ ಹಿಡ್ಕೊ. ಏನಪ್ಪ ನಿನ್ನ ಸಮಸ್ಯೆ, ಯಾಕಪ್ಪ ನನ್ನ ಮೇಲೆ ದ್ವೇಷ ಅಂತ ನೇರವಾಗಿ ಕೇಳು ಎಂದಾಗ, ಅವನು ಹೇಳಲ್ಲ ಕಣೆ ಎಂದು ಸಪ್ಪೆ ಮೊರೆ ಹಾಕಿದಳು ಖ್ಯಾತಿ. ಪಪ್ಪ ಮಮ್ಮಿ ಬರಲಿ, ಅವರಿಗೇನಾದರೂ ವಿಷಯ ಗೊತ್ತಾಗಿದ್ದರೆ ಸ್ತುತಿ ಎಂದಾಗ, ನಾನು ಅವರಿಗೋಸ್ಕರನೇ ಕಾಯ್ತಿದ್ದೀನಿ ಎಂದಳು ಖ್ಯಾತಿ. ಪಾಪು ಎಂಬ ಪದ್ಮಾವತಿಯವರ ದನಿ ಕೇಳಿ ಅಕ್ಕ ತಂಗಿ ಇಬ್ಬರು ಕೆಳಗಡೆ ನಡೆದಿದ್ದರು. ಅಜ್ಜಿ, ಪಪ್ಪಂಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು ಪದ್ಮಾವತಿಯವರು ಎಂದಾಗ, ಪಪ್ಪ ಮಮ್ಮಿ ಇಬ್ಬರಿಗೂ ಕಾಲ್ ಮಾಡಿದೆ ಅಜ್ಜಿ, ಇಬ್ಬರು ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದಳು ಬೇಸರದಿಂದ. ಕೆಲ ಹೊತ್ತಿನಲ್ಲೇ ಗೋಪಿನಾಥ್ ದಂಪತಿಗಳು ಮನೆಗೆ ಮರಳಿದರು. ಮೊದಲು ಊಟ ಮಾಡಲಿ ಅವರು, ಆಮೇಲೆ ಹೋದ ಕೆಲಸ ಏನಾಯಿತು ಅಂತ ವಿಚಾರಿಸೋಣ ಪದ್ಮಾವತಿಯವರು ಎಂದಾಗ, ಖ್ಯಾತಿ ಹಾಗೂ ಸ್ತುತಿ ಇಬ್ಬರಿಗೂ ಅದೇ ಸರಿ ಅನಿಸಿತು. ಗೋಪಿನಾಥ್ ದಂಪತಿಗಳ ಊಟವಾದ ನಂತರ ಅವರ ಮಾತಿಗಾಗಿ ಕಾದರು ಮೂವರು. ಆಶಾರವರು ತಮಗೆ ಊರಿಗೆ ಹೋದಾಗ ತಿಳಿದ ಸತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಾಗ ಪೃಥಾಳನ್ನು ನೆನೆದು ಮೂವರ ಕಣ್ಣಲ್ಲೂ ನೀರು ಜಿನುಗಿತು. ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಲ್ವಾ ಮಮ್ಮಿ? ಪರಿಯವರಿಗೆ ಮೋಸ ಮಾಡಿದವನು ಯಾರೋ ಏನೋ, ಪಾಪ ಆಜ್ಞಾ, ತಂದೆ ತಾಯಿಬ್ರನ್ನು ಕಳ್ಕೊಂಡ್ಲು ಸ್ತುತಿ ಎಂದಾಗ, ಆ ಮಗುವನ್ನು ತನ್ನ ಮಗುವೆಂದು ಎದೆಗಪ್ಪಿಕೊಂಡ ಅದೃತ್ನ ಮನಸ್ಸು ತುಂಬ ದೊಡ್ಡದು ಎಂದರು ಪದ್ಮಾವತಿಯವರು. ಆಶಾರವರು ಹೌದು ಎಂಬಂತೆ ತಲೆಯಾಡಿಸಿದರು. ಮಮ್ಮಿ, ಪರಿಯವರು ಆ ವ್ಯಕ್ತಿ ಬಗ್ಗೆ ಏನು ಹೇಳಲಿಲ್ಲ ಅಂದರು ಅಲ್ವಾ ಅಂಕಲ್ ಆಂಟಿ? ಒಂದು ವೇಳೆ ಆ ವ್ಯಕ್ತಿ ಸತ್ತು ಹೋಗಿರಬಹುದಾ? ಅದಕ್ಕೆ ಇರಬಹುದಾ ಪರಿಯವರು ಆ ವ್ಯಕ್ತಿಯ ಬಗ್ಗೆ ಹೇಳದೇ ಇದ್ದದ್ದು ಸ್ತುತಿ ಎಂದಾಗ, ಹೇಗೂ ಇರಬಹುದು ಅಂತ ನೀನು ಹೇಳಿದಾಗಲೇ ನನಗೂ ಅನಿಸಿದ್ದು ಸ್ತುತಿ ಎಂದರು ಆಶಾರವರು. ಖ್ಯಾತಿ ಸುಮ್ಮನಿರುವುದನ್ನು ಕಂಡ ಗೋಪಿನಾಥ್ರವರು, ಖ್ಯಾತಿ ನೀನ್ಯಾಕೇನು ಮಾತಾಡ್ತಾನೇ ಇಲ್ಲ ಎಂದಾಗ, ಏನಿಲ್ಲ ಪಪ್ಪ, ನೀವೆಲ್ಲರೂ ಮಾತಾಡೋದನ್ನು ಕೇಳ್ತಿದ್ದೆ. ನಿಮಗೆ ಜರ್ನಿ ಮಾಡಿ ಸುಸ್ತಾಗಿರುತ್ತೆ, ನೀವು ಮಮ್ಮಿ ಇಬ್ಬರು ಮಲ್ಕೊಳ್ಳಿ ಎಂದವಳು ಪದ್ಮಾವತಿಯವರತ್ತ ತಿರುಗಿ, ಅಜ್ಜಿ ನೀವು ಮಲ್ಕೊಳ್ಳಿ, ತುಂಬ ತಡವಾಗಿದೆ ಎಂದು ತನ್ನ ಕೋಣೆಯತ್ತ ನಡೆದಿದ್ದಳು. ಉಳಿದವರು ಅವಳು ಹೋದತ್ತಲೇ ನೋಡಿದರು. ಕೋಣೆಗೆ ಬಂದವಳೆ ಅದ್ರತ್ನ ಸನಿಹ ಕುಳಿತಳು. ಸಹನ ಹೇಳಿದ ವಿಷಯ ಹಾಗೂ ಈಗ ಪಪ್ಪ ಮಮ್ಮಿ ಇಬ್ಬರು ಹೇಳಿದ ವಿಷಯ ಜೋಡಿಸಿ ನೋಡಿದರೆ ಎಲ್ಲೂ ನನ್ನ ತಪ್ಪು ಕಾಣ್ತಿಲ್ಲ ಹೇಳಿ. ನಿನ್ನನ್ನು ಪರಿ ಜೊತೆ ನೋಡಿದಾಗ ನಂಗೆ ತುಂಬ ಕೋಪ ಬರ್ತಿತ್ತು ನಿಜ, ಆದರೆ ಅವಳಿಗೆ ಕೆಟ್ಟದಾಗಲಿ ಅವಳು ಸಾಯಲಿ ಅಂತ ನಾನು ಯಾವತ್ತೂ ಬಯಸಲಿಲ್ಲ. ಪುಟಾಣಿಯನ್ನು ಮೊದಲನೇ ಸಾರಿ ನೋಡಿದಾಗಲೇ ಆ ಮುಖ ನಂಗೆ ತುಂಬ ಪರಿಚಯ ಅನಿಸಿತು, ಆದರೆ ಅವಳು ಪರಿಯ ಮಗಳು ಅಂತ ನಂಗೆ ಈಗಲೇ ತಿಳಿದದ್ದು. ನಿಮ್ಮ ಮನೆಯಲ್ಲೂ ಕೂಡ ಪರಿಯ ಚಿಕ್ಕ ವಯಸ್ಸಿನ ಫೋಟೋ ನೋಡಿದ ಕಾರಣ ನಾನು ಕಾಲೇಜಲ್ಲಿ ನೋಡಿದ ಹುಡುಗಿ ಅವಳೇ ಅಂತ ನಂಗೆ ತಿಳಿಯಲಿಲ್ಲ. ನೀನು ತುಂಬ ಒಳ್ಳೆಯವನು. ಇನ್ನೊಬ್ಬರ ಮಗುವನ್ನು ನಮ್ಮದೇ ಮಗು ಅಂತ ತಿಳ್ಕೊಂಡು ಪ್ರೀತಿಸೋದು ಅಷ್ಟು ಸುಲಭವಲ್ಲ. ಅಂಥ ಅಪರೂಪದ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ತಾರೆ. ಅವರಲ್ಲಿ ಒಬ್ಬರು ನನ್ನ ಮಮ್ಮಿ, ಇನ್ನೊಬ್ಬ ನೀನು. ನೀವಿಬ್ಬರೂ ಕೂಡ ನಿಮ್ಮದಲ್ಲದ ಮಗುವನ್ನು ನಿಮ್ಮ ಸ್ವಂತ ಮಗುವಂತೆ ಎದೆಗಪ್ಪಿಕೊಂಡ್ರಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಕಣೋ. ಆದರೂ ನೀನು ನನ್ನನ್ನು ದ್ವೇಷಿಸ್ತಾ ಇರೋದು ನಂಗೆ ತುಂಬ ನೋವು ಕೊಡ್ತಿದೆ. ನೀನು ನನ್ನ ಪ್ರೀತಿ. ಸಹನಾ ಹೇಳಿದ್ಲು ನಾನು ನಿನ್ನ ಪ್ರೀತಿ ಅಂತ. ಮತ್ತೆ ಯಾಕೆ ಈ ದ್ವೇಷ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಬಾರ್ದಾ? ಆದಷ್ಟು ಬೇಗ ಎಲ್ಲ ಗೊಂದಲಗಳು ಬಗೆಹರಿದು ನಿನ್ನ ಜೊತೆ, ನಮ್ಮ ಪುಟಾಣಿ ಜೊತೆ ಖುಷಿಯಾಗಿ ಬಾಳಬೇಕು ನಾನು. ಮನದಲ್ಲೇ ನೋಡಿದ್ದು ಭಾವುಕಳಾದವಳು ಮೌನವಾಗಿ ಅತ್ತಳು. ಮನಸ್ಸಿಗೆ ಸಮಾಧಾನ ಸಿಗುವ ತನಕ ಅತ್ತವಳು ಮುಖ ತೊಳೆದು ಬಂದು ಇನ್ನೇನು ಮಲಗಬೇಕು ಎನ್ನುವಷ್ಟರಲ್ಲಿ ಅವಳ ಮೊಬೈಲ್ ಸದ್ದಾಯಿತು. ಮೊಬೈಲ್ನಲ್ಲಿದ್ದ ಸಂದೇಶ ತೆರೆದು ಓದಿದಳು. ಹಾಯ್ ಖ್ಯಾತಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಈ ಲೊಕೇಶನ್ಗೆ ಬಂದುಬಿಡು. ಹಾಗೆ ಬರುವಾಗ ನಿನ್ನ ಜೊತೆ ನಿನ್ನ ಗಂಡನ ಮಗಳು
ಆ ಪುಟ್ಟ ಹುಡುಗಿಯನ್ನು ಕರ್ಕೊಂಡು ಬಾ, ನಾನು ಕಾಯ್ತಾ ಇರ್ತೀನಿ. ಆಕರ್ಷ್ ಕಳುಹಿಸಿದ ಸಂದೇಶ ಓದಿದವಳು, ಸ್ಟುಪಿಡ್, ನನ್ನ ಗಂಡನ ಮಗಳು ಅಂತಾನೆ, ಇಡಿಯಟ್. ನಾನು ಯಾಕೆ ಪುಟಾಣಿನ ಕರ್ಕೊಂಡು ಹೋಗಬೇಕು? ತನ್ನಲ್ಲೇ ಪ್ರಶ್ನಿಸಿದವಳು. ಅವಳು ನನ್ನ ಮಗಳು. ಸರಿ, ನಾಳೆ ಬರ್ತೀವಿ, ಗುಡ್ ನೈಟ್ ಎಂದು ಪ್ರತ್ಯುತ್ತರ ಕಳುಹಿಸಿ ಮೊಬೈಲ್ ಬದಿಗಿಟ್ಟಳು. ಅವನಿಗೆ ನನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅನ್ನಲ್ಲ. ಹಾಗಿರುವಾಗ ಪುಟಾಣಿನ ಯಾಕೆ ಕರ್ಕೊಂಡು ಬರಲು ಹೇಳಿದ? ನಾನೇನೋ ಅವನ ಮಾತಿಗೆ ಒಪ್ಪಿದ್ದೆ. ಆದರೆ ನಾಳೆ ನಾನು ಪುಟಾಣಿ ಜೊತೆ ಅವನನ್ನು ಮೀಟ್ ಮಾಡಲು ಹೋಗ್ತೀನಿ ಅಂದರೆ ಇವನು ಬಿಡ್ತಾನಾ ಎಂದುಕೊಂಡು ಅದ್ರತ್ನತ್ತ ನೋಟ ಹರಿಸಿದವಳು. ಇಲ್ಲ, ಇವನು ಖಂಡಿತ ನಮ್ಮನ್ನು ಹೋಗಲು ಬಿಡಲ್ಲ, ಏನಾದರೂ ಸುಳ್ಳು ಹೇಳಿ ಹೋಗಬೇಕು ಎಂದುಕೊಂಡವಳೆ ನಿದ್ದೆಗೆ ಜಾರಿದಳು. ಮುಂದುವರಿಯುವುದು.